ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಇಂಥದ್ದೊಂದು ನಿರೀಕ್ಷೆ ಖಂಡಿತ ಇತ್ತು. ಅದಕ್ಕೇನೆ INDIA ನಾವು ಇಂಡಿ ಕೂಟ ಅಂತಲೇ ಕರೆಯೋದು. ಅಲ್ಲಿನ ಒಳಜಗಳಗಳು, ಅಧಿಕಾರಕ್ಕಾಗಿ ನಡೆಯೋ ಕಿತ್ತಾಟಗಳು, ಸ್ವಾರ್ಥಗಳು, ತಂತ್ರಗಳು, ಕುತಂತ್ರಗಳು, ಈ ಎಲ್ಲ ಅಪಸವ್ಯಗಳು ನಮ್ಮ ದೇಶದ ಹೆಸರಿಗೆ ಮೆತ್ಕೋಬಾರದು. ಅಥವಾ ಇಂಡಿಯಾ ಅನ್ನುವ ಹೆಸರಿಟ್ಟುಕೊಂಡು ಮಾಡಬಾರದನ್ನೆಲ್ಲ ಯಾರಾದರೂ ಮಾಡ್ತಾ ಇದ್ರೆ ಅದಕ್ಕೆ ನಾವು ಕೂಡ ಬೆಂಬಲವಾಗಿ ನಿಂತ್ಕೋಬಾರದು. ಹೀಗಾಗಿನೇ INDIA ಇಂಡಿಯಾ ಅಂತಲ್ಲದೆ ಇಂಡಿ ಅಲಯನ್ಸ್ ಅಂತ ನಾವು ಕರೀತಾ ಬರ್ತಾ ಇರೋದು. ಈಗ ಅಲ್ಲಿ ಮತ್ತೊಂದು ರಾಜಕೀಯದ ಆಟ ನಡೆದಿದೆ. ಇಷ್ಟು ದಿನ ಇಂಡಿ ಕೂಟದ ಪ್ರಮುಖ ನಾಯಕ ಅನ್ನಿಸ್ಕೊಂಡಿದ್ದ, ಪ್ರಧಾನಿ ಅಭ್ಯರ್ಥಿಯಾಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದ, ಆ ಕೂಟದ ಮುಖ್ಯಸ್ಥನ ಸ್ಥಾನ ನನಗೆ ಬಿಟ್ಟರೆ ಇನ್ಯಾರಿಗೆ ಸಿಗುತ್ತೆ ಅನ್ನೋ ಥರದ ಹಮ್ಮು ಬಿಮ್ಮುಗಳನ್ನ ಮೈಗೂಡಿಸ್ಕೊಂಡಿದ್ದ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತೊಮ್ಮೆ ಅಲ್ಲಿ ಪಲ್ಟಿ ಹೊಡೆದಿದ್ದಾರೆ. ಇಂಡಿ ಕೂಟವನ್ನ ಬಿಟ್ಟು ಹಳೆ ಗಂಡನ ಪಾದಾನೇ ಸರಿ ಅನ್ನೋ ಹಾಗೆ NDA ಕೂಟವನ್ನು ಸೇರಿದ್ದಾರೆ. ಅಲ್ಲಿಗೆ ಇಂಡಿ ಕೂಟದ 2 ಐಗಳ ಪೈಕಿ ಒಂದು ಅಲ್ಲಿಂದ ಹೊರಬಿದ್ದ ಹಾಗಾಗಿದೆ. ಹಾಗಂತ ಅವರು ಅಧಿಕಾರವನ್ನೇನು ಕಳ್ಕೊಳ್ಳಿಲ್ಲ, ಬದಲಿಗೆ ತಮ್ಮ ಸಂಘವನ್ನು ಬದಲಿಸಿಕೊಂಡ್ರು. ಈ ರೈಲ್ವೆ ಸ್ಟೇಷನ್ನಲ್ಲಿ ಒಂದಷ್ಟು ಬೋಗಿಗಳನ್ನು ಕಳಚಿ ಬೇರೆ ಬೋಗಿಗಳನ್ನು ಇಂಜಿನ್ಗೆ ತಗಲಿಸ್ತಾರಲ್ಲ, ಥೇಟ್ ಹಾಗೇನೆ ಕಾಂಗ್ರೆಸ್ ಹಾಗೂ RJDಗಳನ್ನು ಕಳಚಿ ಬಿಜೆಪಿಯನ್ನ ಅದರ ಮಿತ್ರ ಪಕ್ಷಗಳನ್ನ ಜೋಡಿಸಿಕೊಂಡು ರಾಜೀನಾಮೆಯನ್ನು ಕೊಟ್ಟು ಬೆನ್ನಲ್ಲೇ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಮತ್ತೆ ಬಿಹಾರದ ಮುಖ್ಯಮಂತ್ರಿಯಾಗಿದ್ದಾರೆ ನಿತೀಶ್ ಕುಮಾರ್. ಅದು ಎಷ್ಟು ಕ್ವಿಕ್ ಆಗಿ ಇದೆಲ್ಲ ನಡೆದು ಹೋಯ್ತು ಅಂದ್ರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು ರಾಹುಕಾಲದಲ್ಲಿ ಅನ್ನೋದನ್ನು ಕೂಡ ನಿತೀಶ್ ಗಮನಿಸೋದಕ್ಕೆ ಹೋಗಲಿಲ್ಲ. ಅಲ್ಲ, ರಾಜಕಾರಣಿಗಳೇ ಒಂಥರ ನಮ್ಮ ದೇಶಕ್ಕೆ ಹಿಡಿದ ರಾಹು ಕೇತುಗಳಿದ್ದ ಹಾಗೆ. ಇನ್ನು ಅವರಿಗೆ ಯಾವ ರಾಹುಕಾಲ, ಯಾವ ಯಮಗಂಡ ಕಾಲ ಬಿಡಿ. ಹಾಗಿದ್ರೆ ಇಲ್ಲಿ ನಿತೀಶ್ ಇಂಡಿಯಿಂದ ಹೊರ ಬಂದಿದ್ದು ಯಾಕೆ? ಅಲ್ಲವರನ್ನ ಪಲ್ಟಿ ಹೊಡೆಯೋ ಹಾಗೆ ಮಾಡಿದ ಕಾರಣಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಬಿಹಾರದಲ್ಲಿ ರಾಜಕೀಯ ಚಿತ್ರಣನೇ ಬದಲಾಗಿ ಹೋಗಿದೆ. ಕಳೆದ 2022 ಆಗಸ್ಟಲ್ಲಿ ಕಮಲಾನ ಕೊಡುಕೊಂಡು ಲಾಟಿನಿನ ಬೆಳಕಲ್ಲಿ ಕಾಂಗ್ರೆಸ್ ಜೊತೆ ಡ್ಯೂಯೆಟ್ ಹಾಡೋದಕ್ಕೆ ಶುರು ಮಾಡಿದ್ರಲ್ಲ ನಿತೀಶ್ ಕುಮಾರ್. ಅದಾಗಿ 2 ವರ್ಷ ಕಳೆಯೋದ್ರೊಳಗೆ ಮತ್ತೆ ಕಾಂಗ್ರೆಸ್ಗೆ ಮಾತ್ರ ಅಲ್ಲದೆ ಇಡೀ ವಿರೋಧ ಪಕ್ಷಗಳ ಒಕ್ಕೂಟಕ್ಕೆ ಒಂದು ಶಾಕ್ ಅನ್ನು ಕೊಟ್ಟಿದ್ದಾರೆ. ಅವರು ಇವತ್ತು ಮಹಾಗಠಬಂಧನವನ್ನು ಕಳೆದುಕೊಂಡಿದ್ದಾರೆ. ಕಾಂಗ್ರೆಸ್ ಲಾಲು ಎಲ್ಲರಿಗೂ ಹಾಲು ತಿನ್ನಿಸಿ ಈಗ ಬಿಜೆಪಿಯ ಜೊತೆ ಮತ್ತೆ ಕೈ ಜೋಡಿಸಿ NDA ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆ ಮೂಲಕ ನಿತೀಶ್ ಬಿಹಾರದ ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ, ಯಾರ ಜೊತೆ ಬೇಕಾದರೂ ಕೈ ಜೋಡಿಸ್ತಾರೆ, ಯಾರಿಗೆ ಬೇಕಾದರೂ ಕೈ ಕೊಡ್ತಾರೆ ಅನ್ನೋದನ್ನ ಮತ್ತೆ ಸಾಬೀತು ಕೂಡ ಮಾಡಿದ್ದಾರೆ. ಈ ಮೂಲಕ ಒಂದೇ ದಿನದಲ್ಲಿ ಒಕ್ಕೂಟವನ್ನು ಬದಲಿಸಿ ಮತ್ತೆ ಮತ್ತೆ ಮುಖ್ಯಮಂತ್ರಿಯಾದ ದಾಖಲೆಯನ್ನು ಕೂಡ ನಿತೀಶ್ ನಿರ್ಮಾಣ ಮಾಡಿದ್ದಾರೆ. ಈ ಹಿಂದೆ 2017ರಲ್ಲಿ ಕೂಡ ನಿತೀಶ್ ಕುಮಾರ್ ಹೀಗೆ ಮಾಡಿದ್ರು. ಈಗ ಕೂಡ ಅದು ರಿಪೀಟ್ ಆಗಿದೆ. ಹೀಗಾಗಿನೇ ನಿತೀಶ್ ಅವರನ್ನ ಬಿಹಾರದ ಪಲ್ಟುರಾಮ್ ಅಂತ ಕೆಲವರು ಕರೆದ್ರೆ, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿತೀಶ್ ಅವರನ್ನ ಆಯಾರಾಮ್ ಗಯಾರಾಮ್ ಅಂತ ಕರೆದಿದ್ದಾರೆ. ಗೆಳೆಯರೆ, ನಿತೀಶ್ ಅವರ ನಡೆಯನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಂತ ತೃಣಮೂಲ ಕಾಂಗ್ರೆಸ್ ಹೇಳಿದೆ. ಇನ್ನು ಕಾಂಗ್ರೆಸ್ ಅಂತೂ ಈ ಬಗ್ಗೆ ನಮಗೆ ಮೊದಲೇ ಗೊತ್ತಿತ್ತು. ಲಾಲು ಪ್ರಸಾದ್ ಯಾದವ್ ಹಾಗೂ ತೇಜಸ್ವಿ ಯಾದವ್ ಈ ವಿಷಯದಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ರು. ಹೀಗಾಗಿ ನಿತೀಶ್ ಮಹಾಗಠಬಂಧನವನ್ನು ಬಿಟ್ಟಿರೋದು ನಮಗೆ ಶಾಕ್ ತಂದಿಲ್ಲ ಅಂತ ಹೇಳೋ ಮೂಲಕ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋದನ್ನು ತೋರಿಸ್ಕೊಳ್ತಾ ಇದೆ. ಇನ್ನು ನಿತೀಶ್ ಮತ್ತು ಮೋದಿ ಬಿಹಾರದ ಜನರ ಕ್ಷಮೆಯನ್ನು ಯಾಚಿಸಬೇಕು ಅಂತ AIMIM ಹೇಳಿದೆ. ಇಲ್ಲಿ ನಿತೀಶ್ ಮೇಲೆ ಇವರು ಎಲ್ಲ ಯಾಕೆ ಹೀಗೆ ಮುಗಿ ಬೀಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗಬೇಕು ಅಂದರೆ ನಿತೀಶ್ ಅವರ ರಾಜಕೀಯ ಸ್ನೇಹಾಂತರಗಳನ್ನು ನಾವು ನೋಡಬೇಕು. ನಿತೀಶ್ 2000ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದರು. ಆದರೆ ಅವರ ಕುರ್ಚಿಯ ಆಯಸ್ಸು ಗಟ್ಟಿ ಇರಲಿಲ್ಲ. ಅದಿದ್ದದ್ದು ಬರೀ 7 ದಿನ ಮಾತ್ರ. ಆ ಬಳಿಕ ಕೇಂದ್ರದಲ್ಲಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿಯಾದ ನಿತೀಶ್ ಕುಮಾರ್ 2005ರಲ್ಲಿ ಮತ್ತೆ ಬಿಹಾರದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಅಲ್ಲವರು 2014ರವರೆಗೆ ಆಡಳಿತವನ್ನು ನಡೆಸಿದ್ರು. ಆ ಬಳಿಕ ನಡೆದ ರಾಜಕೀಯ ವಿದ್ಯಮಾನಗಳ ಕಾರಣದಿಂದ ತಮ್ಮ ಆಪ್ತರಾಗಿದ್ದ ಜಿತಿನ್ ರಾಮ್ ಮಾಂಝಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಕೂರಿಸಿದ ನಿತೀಶ್ ಮತ್ತೆ 2015ರ ಫೆಬ್ರವರಿ 22ನೇ ತಾರೀಕು ತಾವೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಆ ಸಂದರ್ಭದಲ್ಲಿ ಅವರು ಮಹಾಗಠಬಂಧನದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಇನ್ನು ಅವತ್ತು ಕೂಡ ಆ ಘಟಬಂಧನ ಉಳಿದದ್ದು ಕೇವಲ 2 ವರ್ಷ ಮಾತ್ರ. ಆ ಬಳಿಕ ಅವರು ಮತ್ತೆ ತಮ್ಮ ವರಸೆಯನ್ನು ಬದಲಿಸಿದ್ರು. ಮತ್ತೆ ಲಾಲು ಹಾಗೂ ಕಾಂಗ್ರೆಸ್ ಅನ್ನ ಕೊಡುಕೊಂಡು NDA ತೆಕ್ಕೆಗೆ ಜಾರಿದ್ರು. ಮುಂದೆ 2017ರಲ್ಲಿ ಮತ್ತೊಮ್ಮೆ ನಿತೀಶ್ ಮುಖ್ಯಮಂತ್ರಿಯಾಗಿ ಕೂಡ ಅಧಿಕಾರವನ್ನು ಸ್ವೀಕರಿಸಿದರು. ಅದಾದ ನಂತರ 2022ರಲ್ಲಿ NDA ವಿರುದ್ಧ ಮುನಿಸಿಕೊಂಡು ಮತ್ತೆ ಘಟಬಂಧನವನ್ನು ಸೇರಿದ್ದ ನಿತೀಶ್ ಕುಮಾರ್ 2024ರ ಜನವರಿ ಮುಖ್ಯಮಂತ್ರಿ ಆದರು. ಆ ನಂತರ ಇದ್ದಕ್ಕಿದ್ದ ಹಾಗೆ ನಿತೀಶ್ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ಕೊಟ್ಟರು. ಮಾಧ್ಯಮಗಳ ಮುಂದೆ ನಿಂತರು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಪ್ರತಿಪಕ್ಷಗಳನ್ನು ಒಗ್ಗೂಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ. ಅದು ಯಶಸ್ವಿ ಕೂಡ ಆಗ್ತಾ ಇತ್ತು. ಆದರೆ ಅಲ್ಲಿ ಎಲ್ಲ ಸರಿ ಇರಲಿಲ್ಲ. ನನ್ನ ಅಭಿಪ್ರಾಯನ ಯಾರೂ ಗೌರವಿಸ್ತಾ ಇರಲಿಲ್ಲ, ನನ್ನ ಮಾತನ್ನು ಯಾರೂ ಕೇಳ್ತಾ ಇರಲಿಲ್ಲ. ಹೀಗಾಗಿ ನಾನು ಅನಿವಾರ್ಯವಾಗಿ ಅಲ್ಲಿಂದ ಹೊರ ಬಂದಿದ್ದೀನಿ, ಮತ್ತೆ ಹಳೆಯ ಸ್ನೇಹಿತರನ್ನ ಸೇರಿಕೊಂಡಿದ್ದೀನಿ ಅಂತ ನಿತೀಶ್ ಕುಮಾರ್ ಹೇಳಿದರು.
ಆ ನಂತರದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿ ಸರ್ಕಾರ ರಚಿಸೋದಕ್ಕೆ ರಾಜ್ಯಪಾಲರ ಅನುಮತಿಯನ್ನು ಕೇಳಿದ ನಿತೀಶ್ ಕುಮಾರ್ 2024 ಜನವರಿ 28ರಂದು ಅಂದರೆ ಭಾನುವಾರ ಸಂಜೆ ಮತ್ತೆ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಈ ಮೂಲಕ 9ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಅವರು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ನಿತೀಶ್ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು, ಸಮಾಜವಾದಿ ನಾಯಕ. ಬಿಹಾರದ ಅಭಿವೃದ್ಧಿಗೆ ನಿತೀಶ್ ಸಾಕಷ್ಟು ಕೆಲಸನೂ ಮಾಡಿದ್ದಾರೆ. ಅಫ್ಕೋರ್ಸ್ ಬಿಹಾರ ಬದಲಾಗಿದೆ ಅಂತಲ್ಲ, ಆದರೆ ಲಾಲು ಯಾದವ್ ಕಾಲದ ಬಿಹಾರಕ್ಕೂ ನಿತೀಶ್ ಕಾಲದ ಬಿಹಾರಕ್ಕೂ ಸಾಕಷ್ಟು ವ್ಯತ್ಯಾಸ ಅಂತೂ ಇದೆ. ಇವತ್ತು ಬಿಹಾರ ಇಷ್ಟಾದರೂ ಅಭಿವೃದ್ಧಿಯನ್ನು ಕಂಡಿದೆ ಅಂದರೆ ಅದಕ್ಕೆ ನಿತೀಶ್ ಕಾರಣ ಅಂತ ಅಲ್ಲಿ ಸಾಕಷ್ಟು ಜನ ಹೇಳ್ತಾರೆ. ಇಂಥ ನಿತೀಶ್ಗೆ NDA ಸಂಚಾಲಕನಾಗೋ ಕನಸಿತ್ತು, ಪ್ರಧಾನಿ ಅಭ್ಯರ್ಥಿಯಾಗುವ ಮನಸ್ಸು ಕೂಡ ಇತ್ತು. ಆದರೆ 2014ರಲ್ಲಿ ರಾಜಕೀಯ ಚಿತ್ರಣ ದೇಶದಲ್ಲಿ ಬದಲಾಗೋಯ್ತು. ಬಿಜೆಪಿ NDA ಅಂಗಪಕ್ಷಗಳ ನೆರವಿಲ್ಲದೆ ಸರ್ಕಾರ ರಚನೆ ಮಾಡುವಷ್ಟು ಶಕ್ತಿಶಾಲಿ ಆಯಿತು. ನರೇಂದ್ರ ಮೋದಿ ಪ್ರಧಾನಿ ಆದರು. ಇದನ್ನು ಸಹಿಸೋದಕ್ಕೆ ಒಪ್ಪಿಕೊಳ್ಳೋದಕ್ಕೆ ಅವತ್ತು ನಿತೀಶ್ಗೆ ಸಾಧ್ಯ ಆಗಲಿಲ್ಲ. ರಾಜಕೀಯ ಮಹತ್ವಾಕಾಂಕ್ಷೆಗಳು ಅವರ ಈಗೋಗೆ ಪೆಟ್ಟು ಕೊಟ್ಟು ಸ್ವಲ್ಪ ಬಿಜೆಪಿಯಿಂದ ನಿತೀಶ್ ಅಂತರವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದರು. ಇನ್ನು ಇಲ್ಲಿ ನಾವು ಪ್ರಾದೇಶಿಕ ಪಕ್ಷಗಳ ನಾಯಕರ ಮನಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೋಬೇಕು. ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈ ಜೋಡಿಸಿ ಸರ್ಕಾರ ರಚನೆ ಮಾಡೋ ಪ್ರಾದೇಶಿಕ ಪಕ್ಷಗಳನ್ನ ಕಾಲಕ್ರಮೇಣ ಆ ರಾಷ್ಟ್ರೀಯ ಪಕ್ಷಗಳು ತಿಂದುಕೊಂಡು ಬಿಡೋದಕ್ಕೆ ಶುರು ಮಾಡುತ್ತವೆ. ಈ ಹಿಂದೆ ಬಲಿಷ್ಠವಾಗಿದ್ದಾಗ ಕಾಂಗ್ರೆಸ್ ಕೂಡ ಅದನ್ನೇ ಮಾಡ್ತಾ ಇತ್ತು. ಈಗ ಬಿಜೆಪಿ ಕೂಡ ಹಲವಾರು ರಾಜ್ಯಗಳಲ್ಲಿ ಅದೇ ಪ್ರಯತ್ನವನ್ನು ಮಾಡ್ತಾ ಇದೆ. ಬಿಹಾರದಲ್ಲೂ ಅದೇ ಆಯಿತು. ಅಲ್ಲಿ ಬಿಜೆಪಿ ನಿತೀಶ್ ಪಕ್ಷಕ್ಕಿಂತ ಹೆಚ್ಚು ಬಲಿಷ್ಠವಾಗ್ತಾ ಹೋಯಿತು. 2015ರಲ್ಲಿ JDU 71 ಸ್ಥಾನಗಳನ್ನು ಪಡೆದಿದ್ರೆ ಬಿಜೆಪಿ ಬರೀ 53 ಸ್ಥಾನಗಳನ್ನು ಮಾತ್ರ ಪಡ್ಕೊಂಡಿತ್ತು. ಆದರೆ 2020ರಲ್ಲಿ ಅಲ್ಲಿ ಅಂಕಿ ಅಂಶಗಳಲ್ಲಿ ತುಂಬಾನೇ ಬದಲಾವಣೆಗಳು ಕಂಡು JDU ಸ್ಥಾನಗಳು ಕಡಿಮೆ ಆದವು. ಬಿಜೆಪಿ ಮತ್ತಷ್ಟು ಸ್ಟ್ರಾಂಗ್ ಆಯಿತು. ಬಿಜೆಪಿಯ ವರಿಷ್ಠರು ಲೋಕ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ರನ್ನು ಬಳಸಿಕೊಂಡು JDU ವಿರುದ್ಧ ಅಭ್ಯರ್ಥಿಗಳನ್ನು ಹಾಕಿದ್ರು. ಇದು ಪಕ್ಷ ಬಲ ಕಳ್ಕೊಳ್ಳೋದಕ್ಕೆ ಕಾರಣ ಆಯಿತು ಅಂತ ನಿತೀಶ್ಗೆ ಅನ್ಸೋದಕ್ಕೆ ಶುರುವಾಯಿತು. ಹೀಗಾಗಿ ನಿತೀಶ್ ಕುಮಾರ್ NDAಯಿಂದ ಹೊರಬಂದರು ಅಂತ ಹೇಳಲಾಗುತ್ತೆ. ಹಾಗೆ ಹೊರಬಂದವರು ಮತ್ತೆ ಬಿಜೆಪಿ ಜೊತೆಗೆ ಯಾಕೆ ಹೋದ್ರು? ಇಲ್ಲಿ RJD ಕಾಂಗ್ರೆಸ್ನ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡುವಾಗ ಲಾಲು ಮಗನಿಗೆ ಮುಂದೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡ್ತೀನಿ ಅಂತ ನಿತೀಶ್ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ರಂತೆ. ಈಗ MP ಚುನಾವಣೆಗಳಾದ ನಂತರ ಅಧಿಕಾರವನ್ನು ಬಿಟ್ಟುಕೊಡಬೇಕು. ಇಲ್ಲಿ ಇಂಡಿ ಕೂಟ ರಚನೆಯಾಗಿ ತಮ್ಮನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರೆ ಅಕಸ್ಮಾತ್ NDA ಕೂಟಕ್ಕೆ ಬಹುಮತ ಬಾರದೆ ಏನಾದರೂ ಮ್ಯಾಜಿಕ್ ನಡೆದು ತಾವು ಪ್ರಧಾನಿ ಕೂಡ ಆಗಿಬಿಡಬಹುದು ಅಂತ ನಿತೀಶ್ ಅಂದ್ಕೊಂಡಿದ್ರು. ಆದರೆ ಅದಕ್ಕೆ AAP ಹಾಗೂ ಮಮತಾ ಕಲ್ ಹಾಕಿದ್ದಾರೆ. ಇಂಡಿ ಕೂಟದ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಯಿತು. ಅದು ಕೂಡ ನಿತೀಶ್ ಅವರನ್ನ ಒಂದು ಮಾತು ಕೇಳಿದೆ. ನಿತೀಶ್ ಕೆರಳೋದಕ್ಕೆ ಇದು ಒಂದು ಕಾರಣ. ಹಾಗೆ ಇಂಡಿ ಕೂಟದ ಸಂಚಾಲಕ ಸ್ಥಾನ ತಮಗೆ ಸಿಗುತ್ತೆ ಅಂದ್ಕೊಂಡ್ರೆ ಅದಕ್ಕೂ ಒಂದು ಅಧ್ಯಕ್ಷ ಸ್ಥಾನವನ್ನು ಸೃಷ್ಟಿ ಮಾಡಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡಿಸಲಾಯಿತು. ನಿತೀಶ್ ಮಾತಿಗೆ ಕಾಂಗ್ರೆಸ್ ಕೂಡ ಹೆಚ್ಚಿನ ಗಮನವನ್ನೇನು ಕೊಡೋದಿಕ್ಕೆ ಹೋಗಲಿಲ್ಲ. ಇನ್ನು ಉಳಿದವರು ಬಿಡಿ, ಅವರು ನಿತೀಶ್ ಅವರನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಹೇಳಿದ್ರೆ ದಲಿತ ಮತ್ತು ಮುಸ್ಲಿಂ ಮತಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಮಮತಾ ಹಾಗೂ ಕೇಜ್ರಿವಾಲ್ ಯೋಚನೆ ಮಾಡಿದ ಹಾಗಿತ್ತು. ಅಲ್ಲಿ ಎಲ್ಲ ಪಕ್ಷಗಳು ಅವರವರ ಸ್ವಾರ್ಥಗಳನ್ನು ಇಟ್ಟುಕೊಂಡು ಅವರವರದ್ದೇ ಲೆಕ್ಕಾಚಾರದಲ್ಲಿ ಬಿಜೆಪಿಯ ವಿರುದ್ಧ ನಾವು ಒಟ್ಟಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರೆ ನಿತೀಶ್ ಅವರ ಸ್ವಾಭಿಮಾನಕ್ಕಲ್ಲಿ ಪೆಟ್ಟಾಯಿತು. ಮಾತಿನಂತೆ ನಾಳೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಲಾಲು ಮಗನಿಗೆ ಬಿಟ್ಟುಕೊಡಬೇಕು. ಪ್ರಧಾನಿ ಆಗೋದಂತೂ ಸಾಧ್ಯವೇ ಇಲ್ಲದ ಮಾತು. ಹೀಗೇನಾದರೂ ಆಗಿಬಿಟ್ರೆ ಪಾಪ ನಿತೀಶ್ ಏನ್ ರಾಜಕೀಯ ಸನ್ಯಾಸನ ತಗೋಬೇಕು. ಅಧಿಕಾರ ಹೋಗ್ಬಿಟ್ರೆ ಪಕ್ಷದಲ್ಲಾದರೂ ಇನ್ ಯಾರು ಇರ್ತಾರ್ರಿ? ಯಾರು ನಿತೀಶ್ ಮಾತು ಕೇಳ್ತಾರೆ? ಮುಖ್ಯಮಂತ್ರಿ ಹುದ್ದೆ ಅದನ್ನೂ ಉಳಿಸ್ಕೋಬೇಕು, ಪಕ್ಷನೂ ಉಳಿಸ್ಕೋಬೇಕು ಅಷ್ಟೇ. ಈ ಯೋಚನೆ ಬಂದ ಕೂಡಲೇ ನಿತೀಶ್ ಅಲ್ಲಿ ಪ್ಲೇಟ್ ಬದಲಾಯಿಸಿದ್ದಾರೆ. ಕೈ ಲಾಟಿನು ಎರಡಕ್ಕೂ ಬಾಣ ಬಿಟ್ಟಿದ್ದಾರೆ. ಬಿಜೆಪಿಯ ಕಮಲವನ್ನ ಮತ್ತೆ ಮುಡ್ಕೊಂಡಿದ್ದಾರೆ. ಜನವರಿ 28ರ ಸಂಜೆ 5 ಗಂಟೆಗೆ ಬಿಜೆಪಿ ಹಾಗೂ ಜಿತಿನ್ ರಾಮ್ ಮಾಂಝಿ ಅವರ ಹಿಂದೂಸ್ತಾನ್ ಅವಾಮ್ ಮೋರ್ಚಾದ ಬೆಂಬಲದೊಂದಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಿತೀಶ್ ಸ್ವೀಕರಿಸಿದ್ದಾರೆ. ಅವರ ಜೊತೆಯಲ್ಲಿ ಬಿಜೆಪಿಯ ಸಾಮ್ರಾಟ್ ಚೌಧರಿ ಹಾಗೂ ವಿಜಯ್ ಸಿನ್ಹಾ ಇಬ್ಬರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಹಾಗೆ ಜಿತಿನ್ ರಾಮ್ ಮಾಂಝಿ ಅವರ ಪುತ್ರನಿಗೆ ಮಂತ್ರಿಗಿರಿಯನ್ನು ಕೊಡಲಾಗಿದೆ. ಈ ಮೂಲಕ ಬಿಹಾರದಲ್ಲಿ ಮತ್ತೆ NDA ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈಗಾಗಲೇ ಲೋಕಸಭಾ ಚುನಾವಣೆಗೆ ಕೂಡ ಸೀಟು ಹಂಚಿಕೆ ಮುಗಿದಿದ್ದು ಅಲ್ಲಿ NDA ಮಿತ್ರ ಪಕ್ಷಗಳಾದ JDU, ಬಿಜೆಪಿ, ಹಿಂದೂಸ್ತಾನ್ ಅವಾಮ್ ಮೋರ್ಚಾಗಳು ಎಷ್ಟೆಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಈ ಬಾರಿ ಲೋಕ ಜನಶಕ್ತಿ ಪಕ್ಷ ಕೂಡ NDA ಜೊತೆ ಸೇರುವ ನಿರೀಕ್ಷೆ ಇದ್ದು ಅದೇನಾದರೂ ನಿಜ ಆದರೆ ಅಲ್ಲಿ ಅವರಿಗೆ ಕೂಡ ಒಂದಷ್ಟು ಸ್ಥಾನಗಳನ್ನು ಬಿಟ್ಟುಕೊಡ್ಬೇಕಾಗತ್ತೆ. ಒಟ್ಟಾರೆ ಪಕ್ಷ ಯಾವುದೇ ಇರಲಿ ರಾಜಕಾರಣಿಗಳಿಗೆ ಮಾತ್ರ ಒಂದು ನಾಲಿಗೆ ಅಂತೂ ಇರೋದಿಲ್ಲ.
ಎಲುಬಿಲ್ಲದ ನಾಲಿಗೆನ ಹೆಂಗೆ ಬೇಕಾದರೂ ಅವರು ಹೊರಳಿಸ್ತಾರೆ. ಇಷ್ಟು ದಿನ BJP ಸರಿ ಇಲ್ಲ ಅಂತಿದ್ದ ನಿತೀಶ್ ಈಗ ಇಂಡಿ ಕೂಟ ಸರಿ ಇಲ್ಲ ಅಂತಿದ್ದಾರೆ. ಅದು ಕೂಡ ಎಷ್ಟು ದಿನ ಅನ್ನೋದು ಗೊತ್ತಿಲ್ಲ. ಇದು ಬರೀ ನಿತೀಶ್ ಅಂತಲ್ಲ, ಮೊನ್ನೆ ಜಗದೀಶ್ ಶೆಟ್ಟರ್ ಕೂಡ ಇದನ್ನೇ ಅಲ್ವಾ ಮಾಡಿದ್ದು. ಎಷ್ಟೇ ಆದರೂ ಇವರು ತಮ್ಮ ಎಲುಬಿಲ್ಲದ ನಾಲಿಗೆಗಳನ್ನು ಹೆಂಗೆ ಹೊರಳಿಸಿದ್ರು ನಮ್ಮ ಜನ ಮಾತ್ರ ಇಂಥವ್ರನ್ನ ನಂಬುತ್ತಾನೆ ಇರ್ತಾರೆ. ಇದು ಆಶ್ಚರ್ಯಕ್ಕೆ ಕಾರಣವಾಗುವುದು. ಅಧಿಕಾರ ನಿಮಿತ್ತಂ ಬಹುಕೃತ ವೇಷಂ ನಡಿಲಿ ಬಿಡಿ. ಇದು ಗೆಳೆಯರೆ ಬಿಹಾರದಲ್ಲಾದ ಪಲ್ಲಟದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.